ಅವರೆಲ್ಲ ವೈದ್ಯಕೀಯ ಕ್ಷೇತ್ರದ ವಿದ್ಯಾರ್ಥಿಗಳು. ಜನಜಾಗೃತಿಗಾಗಿ ನಗರದಲ್ಲಿ ಹೆಜ್ಜೆ ಹಾಕಿದ್ರು. ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ವಿದ್ಯಾರ್ಥಿಗಳು ಅಪಾಯಕಾರಿ ಕಾಯಿಲೆ ವಿರುದ್ಧ ಜನಜಾಗೃತಿ ಮೂಡಿಸಲು ವಿನೂತನ ಪ್ರಯತ್ನವೂ ಮಾಡಿದ್ರು. ಹಾಗಿದ್ರೆ ಯಾವುದು ಅಪಾಯಕಾರಿ ಕಾಯಿಲೆ? ಜನಜಾಗೃತಿ ಮೂಡಿಸಿದ ವಿದ್ಯಾರ್ಥಿಗಳ್ಯಾರು? ಇಲ್ಲಿದೆ ನೋಡಿ. ಜಿಎಂ ವಿಶ್ವವಿದ್ಯಾಲಯದಿಂದ ಕ್ಯಾನ್ಸರ್ ಜಾಗೃತಿ ಜಾಥಾ. ದಾವಣಗೆರೆಯ ಪ್ರಮುಖ ರಸ್ತೆಗಳಲ್ಲಿ ಜನಜಾಗೃತಿ ಜಾಥಾ. ಜಿಎಂ ಯೂನಿವರ್ಸಿಟಿ ಹಾಗೂ ವಿವಿಧ ಕಾಲೇಜುಗಳ ಸಹಯೋಗ. ಹೀಗೆ ಸಾಲು ಸಾಲಾಗಿ ಹೋಗ್ತಿರೋ ವಿದ್ಯಾರ್ಥಿಗಳು, ಕೈಯಲ್ಲಿ ಜಾಗೃತಿ ಬರಹಗಳು, ಕ್ಯಾನ್ಸರ್ ವಿರುದ್ಧ ಜಾಗೃತಿ ಮೂಡಿಸುವ ಘೋಷಣೆಗಳು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದಲ್ಲಿ. ದಾವಣಗೆರೆಯ ಜಿಎಂ ವಿಶ್ವವಿದ್ಯಾಲಯ ಹಾಗೂ ಜಿಎಂ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯೂಟಿಕಲ್ ಸೈನ್ಸ್ ಅಂಡ್ ರಿಸರ್ಚ್, ವಿಶ್ವರಾಧ್ಯ ಕ್ಯಾನ್ಸರ್ ಆಸ್ಪತ್ರೆಯ ಸಹಯೋಗದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಕ್ಯಾನ್ಸರ್ ಜಾಗೃತಿ ಜಾಥಾ ನಡೆಸಿದರು. ಗುಂಡಿ ಸರ್ಕಲ್ ಮೋತಿ ವೀರಪ್ಪ ಕಾಲೇಜು ಆವರಣದಿಂದ ಆರಂಭವಾದ ಜಾಥಾ ಗುಂಡಿ ಸರ್ಕಲ್, ವಿದ್ಯಾರ್ಥಿ ಭವನ್ ಸರ್ಕಲ್, ಅಂಬೇಡ್ಕರ್ ಸರ್ಕಲ್ ಮೂಲಕ ಜಯದೇವ ಸರ್ಕಲ್ ತಲುಪಿತು. ಜಾಥಾದಲ್ಲಿ ಜಿಎಂ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯೂಟಿಕಲ್ ಸೈನ್ಸ್ ವಿದ್ಯಾರ್ಥಿಗಳು, ತಪೋವನ, ಅಶ್ವಿನಿ, ಸುಶ್ರುತ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು, ಹರಪನಹಳ್ಳಿಯ ಎಸ್ಎಸ್ಎಸ್ ಕಾಲೇಜ್ ಆಫ್ ಫಾರ್ಮ್, ರಾಘವೇಂದ್ರ ಕಾಲೇಜ್ ಆಫ್ ನರ್ಸಿಂಗ್, ಸಂಜೀವಿನಿ ಕಾಲೇಜು ಸೇರಿದಂತೆ ವಿವಿಧ ಕಾಲೇಜುಗಳ ಒಟ್ಟು 1200ಕ್ಕೂ ವಿದ್ಯಾರ್ಥಿಗಳು ಕಾಲ್ನಡಿಗೆ ಜಾಥಾದಲ್ಲಿ ಪಾಲ್ಗೊಂಡು ಕ್ಯಾನ್ಸರ್ ವಿರುದ್ಧ ಜನಜಾಗೃತಿ ಮೂಡಿಸಿದರು. बोलो भारत माता की, बोलो भारत माता की, बोलो भारत माता की. ಜಾಗೃತಿಯ ಶಕ್ತಿ, ಜಾಗೃತಿಯ ಶಕ್ತಿ. Good morning everyone. So this is a remarkable day. ಇವತ್ತು ಜಿಎಂ ಯೂನಿವರ್ಸಿಟಿ ಮತ್ತು ವಿಶ್ವರಾಧ್ಯ ಹಾಸ್ಪಿಟಲ್ ಸಹಯೋಗದೊಂದಿಗೆ ಜಿಎಂ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಾಸ್ಯೂಟಿಕಲ್ ಸೈನ್ಸ್ ಅಂಡ್ ರಿಸರ್ಚ್ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. Last days of cancer patient is very horrible. It's not that they suffer. Looking at them, we also suffer from that. I have seen every minute for a cancer patient at his last days is like an hour or a day. Such a very painful disease is cancer. Why I am mentioning this is we have all come across the Mahamari anta ಏನು ಕರಿತೀವಿ, COVID. We have suffered a lot from the COVID. Fortunately we come back and now we are really out of such a dangerous. Now the next question is, cancer is taking such a phase. All of us will take care of this cancer. ಮೋತಿ ವೀರಪ್ಪ ಶಾಲೆಯಿಂದ ಕಾಲ್ನಡಿಗೆಯಲ್ಲಿ ಬಂದ ವಿದ್ಯಾರ್ಥಿಗಳು ಜಯದೇವ ವೃತ್ತದಲ್ಲಿ ಸಮಾವೇಶಗೊಂಡು ವಿದ್ಯಾರ್ಥಿಗಳಿಗೆ ಕ್ಯಾನ್ಸರ್ ಬಗ್ಗೆ ಒಂದು ಕಿರುಬೀದಿ ನಾಟಕ ಪ್ರದರ್ಶಿಸಿದರು. ಇನ್ನು ಕ್ಯಾನ್ಸರ್ಗೆ ತುತ್ತಾಗಿ ಅದರ ವಿರುದ್ಧ ಹೋರಾಡಿದ ಆರ್ಟಿ ಅರುಣ್ ಕುಮಾರ್ ವಿದ್ಯಾರ್ಥಿಗಳಿಗೆ ಕ್ಯಾನ್ಸರ್ ಕಾಯಿಲೆ ಬಗ್ಗೆ ತಿಳಿ ಹೇಳಿದರು. ಬಹಿರಂಗ ಸಭೆಯಲ್ಲಿ ಉಪಕುಲಪತಿ ಡಾಕ್ಟರ್ ಎಚ್.ಡಿ. ಮಹೇಶ್ವರಪ್ಪ, ರಿಜಿಸ್ಟ್ರಾರ್ ಸುನಿಲ್ ಕುಮಾರ್, ಆಡಳಿತ ಮಂಡಳಿಯ ವೈಯು ಸುಭಾಷ್ ಚಂದ್ರ, ಔಷಧಿ ನಿಯಂತ್ರಣಾಧಿಕಾರಿ ಎಂಎಸ್ ಗೀತಾ, ಪ್ರಸನ್ ಕುಮಾರ್, ಪ್ರಾಂಶುಪಾಲ ಡಾಕ್ಟರ್ ಗಿರೀಶ್ ಬೋಳಕಟ್ಟಿ, ಪ್ರಾಧ್ಯಾಪಕರಾದ ಡಾಕ್ಟರ್ ನಿರ್ಮಲ್ ಹಾವಣ್ಣನವರ್, ಕೆಎಸ್ ಕೇಶವ್ ಸೇರಿದಂತೆ ಎಲ್ಲ ಕಾಲೇಜುಗಳ ಪ್ರಾಂಶುಪಾಲರು, ಸಿಬ್ಬಂದಿಗಳು ಜಾಗೃತಿ ಜಾಥಾದಲ್ಲಿ ಪಾಲ್ಗೊಂಡಿದ್ದರು. Whenever there is a cancer awareness day, breast cancer ಆಗಿರ್ಬೋದು, ವರ್ಲ್ಡ್ ಕ್ಯಾನ್ಸರ್ ಡೇ ಆಗಿರ್ಬೋದು, ನಾವೇನು ನೋಡ್ತೀವಿ ನೆಕ್ಸ್ಟ್ ಡೇ ನ್ಯೂಸ್ ಪೇಪರಲ್ಲಿ, ಟಿವಿಯಲ್ಲಿ, ಅಂದರೆ ಈ ವರ್ಷ ನಮ್ಮ ದೇಶದಲ್ಲಿ ಇಷ್ಟು ಲಕ್ಷ ಕ್ಯಾನ್ಸರ್ ಡಿಟೆಕ್ಟ್ ಆಯಿತು, ಇಷ್ಟು ಲಕ್ಷ ಕ್ಯಾನ್ಸರ್ ಪೇಷಂಟ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ, ಆ್ಯಂಡ್ ಅದರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇಷ್ಟು, ಥ್ರೋಟ್ ಕ್ಯಾನ್ಸರ್ ಇಷ್ಟು. ಆದರೆ ಇದು ಬರೀ ಒಂದು ನಂಬರ್ ಅಲ್ಲ. ಎವ್ರಿ ನಂಬರ್ ಆರ್ ಎವ್ರಿ ಡಯಾಗ್ನೋಸಿಸ್ ಈಸ್ ಆ್ಯಕ್ಚುಲಿ ಅ ಪರ್ಸನ್. ಅದು ಒಂದು ವ್ಯಕ್ತಿ ಮತ್ತೊಂದು ವ್ಯಕ್ತಿತ್ವ. ಈ ವರ್ಷದ ನಮ್ಮ ಥೀಮ್ ಇರೋದು ಅದ್ರ ಮೇಲೆ ಇರೋದು. ಸೊ ನಾವು ಬರೀ ಒಂದು ಕ್ಯಾನ್ಸರಿಂದ ಬಳಲ್ತಿದ್ದಾರೆ ಅಂದರೆ ಒಂದು ಪೇಷಂಟ್ ಆಗಿ ನೋಡೋದಲ್ಲ. ಎವ್ರಿ ಕ್ಯಾನ್ಸರ್ ಪೇಷಂಟ್ ಕ್ಯಾನ್ಸರ್ ವಾರಿಯರ್ ಅಂತ ಕರಿತೀವಿ. ಎವ್ರಿ ಕ್ಯಾನ್ಸರ್ ವಾರಿಯರ್, ಹಿಸ್ ಜರ್ನಿ ಈಸ್ ಯುನೀಕ್, ಹಿಸ್ ಕೇರ್ ಈಸ್ ಯುನೀಕ್ ಆ್ಯಂಡ್ ಹಿಸ್ ನೀಡ್ಸ್ ಆರ್ ಯುನೀಕ್. ಸೊ ಈ ಯುನೀಕ್ ನೀಡ್ಸ್ಗೆ ವಿ ಆಲ್ ಸ್ಟ್ಯಾಂಡ್ ಟುಗೆದರ್ ಯುನೈಟೆಡ್
with a common goal, that is to fight and win against cancer. So ಅನನ್ಯತೆಯಿಂದ ಏಕತೆ ಅನ್ನೋದ್ರ ಬಗ್ಗೆ ಮಾತಾಡಿದರು, ವಿಶಿಷ್ಟತೆಯಲ್ಲಿ ಏಕತೆ ಅಂತ ಮಾತಾಡಿದರು. ಏನದು ಏಕತೆ ಇದು ಅಂದ್ರೆ ಏನು? ಈಗ ನೋಡಿ, ನಾನು ಒಬ್ಬ ಕ್ಯಾನ್ಸರ್ ಪೇಷಂಟ್ ಇದ್ದೆ, ಸರ್ವೈವರ್ ಆಗಿದ್ದೀನಿ. ಕೆಲವರು ಕ್ಯಾನ್ಸರ್ ಪೇಷಂಟ್ಸ್ ಇರ್ಬೋದು, ಡಾಕ್ಟರ್ಸ್ ಇದ್ದಾರೆ, ನಮಗೆಲ್ಲ ಟ್ರೀಟ್ ಮಾಡಿರುವಂಥ ಡಾಕ್ಟರ್ಸ್ ಇದ್ದಾರೆ, ಟ್ರೀಟ್ ಮಾಡ್ತಾ ಇರೋ ಡಾಕ್ಟರ್ಸ್ ಇದ್ದಾರೆ. ನೀವೆಲ್ಲ ಸ್ಟೂಡೆಂಟ್ಸ್ ಇದ್ದೀರಿ. ಒಬ್ಬೊಬ್ರದ್ದು ಒಂದೊಂದು ಸೆಕ್ಟರ್, ಒಬ್ಬೊಬ್ರು ಒಂದೊಂದು ಕಡೆಗೆ. ಆದರೆ ಈ ವಿಚಾರಕ್ಕೆ ಎಲ್ಲರೂ ಒಗ್ಗೂಡ್ತಾ ಇದ್ದೀವಿ. ಯುನಿಟಿ ಈಸ್ ದಿ ಸ್ಟ್ರೆಂಗ್ತ್ ಅಲ್ವಾ? ಸೊ ನಾವು ಒಗ್ಗೂಡಿ ಏನು ಮಾಡಬೇಕು? ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು. ಬರೀ ಅವೇರ್ನೆಸ್ನ ಕ್ರಿಯೇಟ್ ಮಾಡೋದು ಅಷ್ಟೇ ಅಲ್ಲ, ಅದಕ್ಕೆ ನಾವು ಬಹಳಷ್ಟು ಆ್ಯಕ್ಷನ್ಸು ಮಾಡಬೇಕು. ಅದನ್ನೆಲ್ಲ ಮಾಡೋಣ. ಒಟ್ಟಾರೆ ಅಪಾಯಕಾರಿ ಕ್ಯಾನ್ಸರ್ ಹೇಗೆ ಹರಡುತ್ತದೆ, ಅದಕ್ಕೆ ಮುಂಜಾಗ್ರತಾ ಕ್ರಮಗಳೇನು ಅನ್ನುವುದರ ಬಗ್ಗೆ ತಜ್ಞರು ಮಾಹಿತಿ ನೀಡಿದರು. ವಿದ್ಯಾರ್ಥಿಗಳು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದರು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಅರ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.